ಹೈ ಟ್ರಿ 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 ಊಬ 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 ಹೈಲ ಹೈಲ ಹೈಲ. ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ. ನಾನು ನಿಮ್ಮ ಗ್ರಾಮೀಣ ಮಹೇಶ್. ಎಲ್ಲರಿಗೂ ಗ್ರಾಮೀಣ ಪಯಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನಿವತ್ತು ಸಾವಯವ ಕೃಷಿ ಬಗ್ಗೆ ರೈತರಿಗೆ ಒಂದಷ್ಟು ವಿಷಯಗಳನ್ನು ಹೇಳಬೇಕು ಅಂತೇಳಿ ಬಯಸ್ತಾ ಇದ್ದೇನೆ. ಸದ್ಯಕ್ಕೆ ನಾನು ಈಗ ಒಂದು ಸಾವಯವ ಜಮೀನಿನಲ್ಲಿ ಇದ್ದೇನೆ. ಈ ಒಂದು ಎಕರೆ ಜಮೀನಿನಲ್ಲಿ ಸೋಲಾರ್ ಬೀನ್ಸನ್ನು ಸಾವಯವ ಮಾದರಿಯಲ್ಲಿ ಬೆಳೆದಂತಹ ನಮ್ಮ ರಾಮ್ಲಿಂಗ್ ನಾಯ್ಕರು ಬೆಳೆದಿದ್ದಾರೆ. ಬಹಳ ಅವ್ರಿಗೆ ಸಾವಯವ ಕೃಷಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುವಂಥದ್ದು. ಈಗ ಈ ಜಮೀನಿನಲ್ಲಿ ಫರ್ಟಿಲೈಸರ್ ಅಂದರೆ ರಸಗೊಬ್ಬರವನ್ನು ಬಳಸದೆ ಸಾವಯವ ಮಾದರಿಯಲ್ಲಿ ಕೃಷಿಯನ್ನು ಮಾಡಿಕೊಂಡು ಬರ್ತಾಯಿದ್ದಾರೆ. ನನ್ನ ನಂತರದಲ್ಲೇ ಅವ್ರನ್ನೂ ಸಹ ನಾನು ಮಾತಾಡಿಸ್ತೀನಿ. ಆದರೆ ಸಾವಯವ ಕೃಷಿ ನಮ್ಮ ರೈತರಿಗೆ ಎಷ್ಟು ಮುಖ್ಯವಾಗಿದೆ ಅನ್ನೋದ್ರ ಬಗ್ಗೆ ತಾವು ಒಂದಷ್ಟು ತಿಳ್ಕೊಬೇಕಾಗತ್ತೆ. ನೋಡಿ, ನಮ್ಮ ತಂದೆ ಕಾಲದಲ್ಲಿ, ತಾತನ ಕಾಲದಲ್ಲಿ ರಸಗೊಬ್ಬರಗಳನ್ನು ಬಳಸದೆ ನಾವು ಬೆಳೆಯನ್ನು ಬೆಳೀತಾ ಇದ್ವಿ. ಅವರೆಲ್ಲ ಬೆಳೆಯನ್ನು ಬೆಳೀತಾ ಇದ್ರು. ಅಂತಹ ಬೆಳೆಯನ್ನು ಬೆಳೆದು ನಾವು ಅದರಲ್ಲಿ ಆಹಾರವನ್ನು ಮಾಡಿಕೊಂಡು ತಿಂತಾಯಿದ್ವಿ. ಅದರಿಂದ ನಮಗೆ ರೋಗಗಳು ಬರ್ತಿರಲಿಲ್ಲ. ಆದರೆ ಇವತ್ತಿನ ಕಾಲದಲ್ಲಿ ರಸಗೊಬ್ಬರಗಳ ಕಾರಣದಿಂದಾಗಿಯೇ ಮೈ ಬಗ್ಸಿ ದುಡಿದು ಬೆವ್ರನ್ನ ಹರಿಸಿ ದುಡಿದ್ರೂ ಸಹ ನಮ್ಮ ರೈತರಿಗೆ ಇವತ್ತು BP, ಶುಗರು ಮತ್ತು ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು, ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಗೊತ್ತಾ? ರಸಗೊಬ್ಬರವನ್ನು ನಾವು ಬಳಸ್ತಾ ಇರೋದರಿಂದನೇ ಈ ರೀತಿಯಾದಂಥ BP, ಶುಗರ್, ಹೃದಯ ಸಂಬಂಧಿತ ಕಾಯಿಲೆಗಳು ಬರ್ತಾ ಇರೋದು. ನಾವು ಸುಮ್ಮನೆ ಕಂಪೇರ್ ಮಾಡಿ ಹೋಲಿಕೆ ಮಾಡಿ ನೋಡೋಣ. ನಮ್ಮ ತಾತನ ಕಾಲದಲ್ಲಿ ಇಲ್ಲದೆ ಇರತಕ್ಕಂಥ BP, ಶುಗರು ಇಲ್ಲ್ಯಾಕೆ ಬರ್ತಾ ಇದೆ? ಹಾಗಾದರೆ ನಾವು ಈಗ ಸಾವಯವ ಕೃಷಿ ಮಾದರಿಯಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ಆಗಲ್ವಾ? ಹೌದು, ಖಂಡಿತ ನಮಗೆ ಕಷ್ಟ ಅನಿಸುತ್ತೆ. ರೈತರಿಗೆ ಭಾಳ ಕಷ್ಟ ಅನಿಸುತ್ತೆ. ಯಾಕೆ ಅಂತಂದರೆ ರಸಗೊಬ್ಬರ ಹಾಕಲಿಲ್ಲ ಅಂತಂದರೆ ಇವತ್ತು ನಮಗೆ ಬೆಳೆಯನ್ನೇ ಬೆಳೆಯೋಕ್ಕಾಗಲ್ಲ, ಹೆಚ್ಚು ಫಲವನ್ನು ನಾವು ತೆಗೆಯೋಕ್ಕಾಗಲ್ಲ ಅನ್ನುವಂತಹ ನೈಜ ಸತ್ಯಾಂಶವೂ ಸಹ ನಮ್ಮ ಮುಂದೆ ಇರುವಂಥದ್ದು. ಆದರೆ ನಾನು ಹೇಳೋದೇನು ಅಂತಂದರೆ, ನಾವು ರೈತರು ದೇಶದ ಬೆನ್ನೆಲುಬು, ಇಡೀ ದೇಶಕ್ಕೆ ಅನ್ನ ಹಾಕ್ತಾನೆ ಅಂತ ಒಂದು ಕಡೆ ಹೇಳ್ತಾ ಇರ್ತಾನೆ. ಆದರೂ ಸಹ ರೈತ ಎಲ್ಲೋ ಒಂದು ಕಡೆ 3 ಹೊತ್ತು ಸರಿಯಾಗಿ ಊಟ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋಂತಹ ಸತ್ಯವೂ ಸಹ ನಮ್ಮ ಮುಂದೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ನಮ್ಮ ರೈತರು ಕನಿಷ್ಠ ನಿಮ್ಮ ಮನೆಯ ಬಳಕೆಗಾದರೂ ನೀವು 1 ಎಕರೆ ಜಾಗ ಇದ್ದರೆ ಒಂದು 10 ಗುಂಟೆ ಜಾಗದಲ್ಲಿ, 2 ಎಕರೆ ಜಾಗ ಇದ್ದರೆ ಒಂದು 10 ಗುಂಟೆ ಜಾಗದಲ್ಲಿ ಎಷ್ಟಾದರೂ ಜಮೀನನ್ನು ಇಟ್ಕೊಂಡಿರಿ. ಆದರೆ ಒಂದು 10 ಗುಂಟೆ ಜಾಗವನ್ನಾದರೂ ನೀವು ನಿಮ್ಮ ಕುಟುಂಬದ ಆರೋಗ್ಯಕ್ಕೋಸ್ಕರ, ರೈತರ ಕುಟುಂಬದ ಆರೋಗ್ಯಕ್ಕೋಸ್ಕರ ಒಂದು 10 ಗುಂಟೆ ಜಮೀನನ್ನಾದರೂ ಸಹ ನೀವು ರಸಗೊಬ್ಬರವನ್ನು ಬಳಸದೆ ಒಂದು ಸಾವಯವ ಭೂಮಿಯನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡು ಅಲ್ಲಿ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳು, ಕಾಳು ಕಡ್ಡಿಗಳು ಇಂಥವನ್ನಾದರೂ ಬೆಳೆಯಂಥ ಕೆಲಸಕ್ಕೆ ನೀವು ಮುಂದಾದರೆ ನಿಜಕ್ಕೂ ನಾವು ಆರೋಗ್ಯವನ್ನು ಹುಡ್ಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ. ನಮ್ಮ ಭೂಮಿಯಲ್ಲೇ ಉತ್ತಮ ಆರೋಗ್ಯವನ್ನು ನಾವು ಹುಡ್ಕೊಬೋದು. ರೈತರಾದಂತಹ ನಾವುಗಳು ಲಾಭದ ಉದ್ದೇಶಕ್ಕೋಸ್ಕರ, ಹಣ ಗಳಿಸೋ ಉದ್ದೇಶಕ್ಕೋಸ್ಕರ ನಾವು ಇಡೀ ನಮ್ಮ ಭೂಮಿಗೆ ರಸಗೊಬ್ಬರವನ್ನು ಹಾಕಿ ಭೂಮಿಯನ್ನು ಫಲವತ್ತತೆಯನ್ನು ಹಾಳು ಮಾಡೋದ್ರ ಜೊತೆಗೆ ನಾವು ನಮ್ಮ ಕುಟುಂಬದ ಆರೋಗ್ಯವನ್ನು ಸಹ ಹಾಳು ಮಾಡ್ಕೋತಾ ಇದ್ದೀವಿ ಅನ್ನುವಂತಹ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ಲಾಭದ ಈಗ ನಡೀತಾ ಇರ್ತಕ್ಕಂಥ ಜಾಗತಿಕ ಮಟ್ಟದಲ್ಲಿ ತಾಂತ್ರಿಕ ವಿಜ್ಞಾನದ ಕಾಲದಲ್ಲಿ ನಾವು ಒಂದಷ್ಟು ಅಪ್ಡೇಟ್ ಆಗಬೇಕಾಗಿರುವಂಥದ್ದು ನಿಜ. ಆದರೆ ನಮ್ಮ ಕುಟುಂಬದ ಆರೋಗ್ಯವನ್ನು ನಾವು ನೋಡ್ಕೋಬೇಕಾಗಿದೆ. ಹಾಗಾಗಿ ರೈತ ಬಾಂಧವರೇ, ನಾನು ನಿಮಗೆ ಒಂದು ಸಲಹೆಯನ್ನು ನೀಡೋದಾದರೆ ಅದನ್ನು ನಾನು ಪ್ರಯೋಗವನ್ನು ಸಹ ಮಾಡ್ತಾ ಇದ್ದೇನೆ. ನಿಮ್ಮಲ್ಲಿ ಎಷ್ಟೇ ಜಮೀನನ್ನು ಹೊಂದಿರಿ, ನೀವು ಎಷ್ಟೇ ಜಮೀನನ್ನು ಹೊಂದಿದ್ರೂ ಸಹ ನೀವು ಕೇವಲ ಒಂದು 10 ಗುಂಟೆ ಜಾಗವನ್ನು ರಸಗೊಬ್ಬರ ಮುಕ್ತವಾಗಿ ಮಾಡ್ಕೊಳ್ಳಿ. ಅದರಲ್ಲಿ ಯಾವುದೇ ರೀತಿಯ ಕಳೆನಾಶಕ ಔಷಧಿಗಳನ್ನ ಸಿಂಪಡಿಸಬೇಡಿ, ರಸಗೊಬ್ಬರಗಳನ್ನು ಬಳಸಬೇಡಿ, ಯಾವುದೇ ರೀತಿಯಾದಂತಹ ಕೆಮಿಕಲ್ಗಳನ್ನು ಬಳಸದೆ
ನಮ್ಮ ಹಿಂದಿನಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಡು ಬಂದಿದ್ರಲ್ಲ ಆ ರೀತಿ ದನದ ಗೊಬ್ಬರ ಮತ್ತು ಮಣ್ಣನ್ನು ಸಮೃದ್ಧಿಯಾಗಿ ಇಟ್ಕೊಳ್ಳೋಂಥ ಕೆಲಸವನ್ನು ಮಾಡಿಕೊಂಡು ಆ ಒಂದು ಭೂಮಿಯಲ್ಲಿ ಪ್ರತ್ಯೇಕವಾಗಿ ಮಾಡಬೇಕು. ಅದನ್ನು ಯಾವುದೇ ಕಾರಣಕ್ಕೂ ರಸಗೊಬ್ಬರ ಬಳಸದೆ ಆ ಜಾಗದಲ್ಲಿ ನಮ್ಮ ಮನೆಗೆ ಬೇಕಾದಂತಹ ತರಕಾರಿಗಳು 2 ಗಿಡ 4 ಗಿಡ ಹಾಕ್ಕೊಂಡ್ರೆ ಸಾಕು. ಕಾಳು ಕಡ್ಡಿ ತರಕಾರಿಗಳು ಇಂಥವನ್ನೆಲ್ಲ ಹಾಕ್ಕೊಂಡು ಮನೆ ಬಳಕೆಗೆ ಆಗಷ್ಟನ್ನಾದರೂ ನಾವು ಸಾವಯವ ಮಾದರಿಯಲ್ಲಿ ಬೆಳೆದಿದ್ದೇ ಆಯಿತು ಅಂತಂದರೆ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ. ಈ ಸಾವಯವ ಕೃಷಿಗೆ ಎಷ್ಟು ಬೇಡಿಕೆ ಇದೆ ಮತ್ತು ಈ ಸಾವಯವ ಕೃಷಿಯ ಆಧಾರಿತವಾಗಿ ಬೆಳೆದಂತಹ ಬೆಳೆಯನ್ನು ನಿಜಕ್ಕೂ ಯಾರೆಲ್ಲ ಬಳಸ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಸುಮಾರು 15 ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ನಾನು ಕೆಲಸವನ್ನು ಮಾಡಿಕೊಂಡು ಇರಬೇಕಾದ್ರೆ ಅಲ್ಲಿ ಒಂದು ಮಂತ್ರಿ ಮಾಲ್ ಅಂತ ಇದೆ. ಆ ಮಂತ್ರಿ ಮಾಲಲ್ಲಿ ಒಬ್ಬರು ಉದ್ಯೋಗಿಗಳು ನನ್ನನ್ನು ಅತಿಥಿಯಾಗಿ ಅಲ್ಲಿ ಕರೆದಿರ್ತಾರೆ. ಅಲ್ಲಿ ಹೋಗಿ ನಾನು ಅತಿಥಿಯಾಗಿ ಇದ್ದು ಅವರ ಜೊತೆ ಎಲ್ಲ ತೊಡಗಿಸ್ಕೊಂಡು ಆದಮೇಲೆ ಅಲ್ಲಿ ಒಂದು ತರಕಾರಿ ಮತ್ತು ಸೀಡ್ಸ್ಗಳು, ಈ ಧಾನ್ಯಗಳ ಮಳಿಗೆಯನ್ನು ಅಲ್ಲಿ ಇಟ್ಕೊಂಡಿರ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಅವತ್ತಿನ ನನಗೆ ಭಾಳ ಸ್ಪಷ್ಟವಾಗಿ ನೆನಪಿದೆ. ಹೊರಗಡೆ 1 kg ಟೊಮೊಟೊ ಬೆಲೆ 10 ರೂಪಾಯಿಗೆ ಸಿಗ್ತಾಯಿದೆ. ಆದರೆ ಆ ಮಾಲ್ನಲ್ಲಿ 1 kg ಟೊಮೊಟೊ ಬೆಲೆ 110 ರೂಪಾಯಿ ಇದೆ. ಅಂದರೆ ಎಲ್ಲ ಥರದ ಬೆಳೆಗಳಿಗೂ ಅಲ್ಲಿ ತುಂಬ 10 ಪಟ್ಟು ಹೆಚ್ಚು ಬೆಲೆ ಇರೋವಂಥದ್ದನ್ನು ನಾನು ಗಮನಿಸಿದೆ. ನಾನು ಅಲ್ಲಿಯ ಮಾಲೀಕರನ್ನ ಕೇಳಿ ನೋಡಿದೆ, ಏನಿದು ಮಾಲ್ ಒಳಗಡೆ ಇಟ್ಟಿರೋದಕ್ಕೋಸ್ಕರ ಇಷ್ಟೊಂದು ರೇಟ್ ಇದೆಯಾ ಅಂತೇಳಿ. ಅವರು ಅವಾಗ ಅದರ ಮೇಲ್ಗಡೆ ಎಲ್ಲ ಪೋಸ್ಟರ್ಸ್ಗಳು ಬ್ಯಾನರ್ಗಳೆಲ್ಲ ಹಾಕಿರೋದನ್ನು ನೋಡಿದ್ರು. ಅಲ್ಲಿ ಆರ್ಗ್ಯಾನಿಕ್ ಮತ್ತು ಸಾವಯವ ಕೃಷಿ ಬಗ್ಗೆ ಹೆಚ್ಚಾಗಿ ಮಾಡಿದರು. ಒಂದು ಲೈವ್ ಆಗಿ ಒಂದು ಕ್ಯಾಮ್ರಾವನ್ನು ಸಹ ಇಟ್ಟಿದ್ರು. ಅಂದರೆ ಯಾವ ಜಮೀನಿನಲ್ಲಿ ಇಲ್ಲಿ ಬರತಕ್ಕಂಥ ಬೆಳೆಗಳನ್ನು, ಧಾನ್ಯಗಳನ್ನು, ತರಕಾರಿಗಳನ್ನ ಬೆಳೆಯಲಾಗ್ತಾ ಇದೆ ಅಂತ ಒಂದು ವಿಡಿಯೋನೂ ಸಹ ಅಲ್ಲಿ ಪ್ಲೇ ಮಾಡ್ತಾಯಿದ್ರು. ಅಂದರೆ ಅಲ್ಲಿ ಏನು ಅಂದರೆ ಸಂಪೂರ್ಣವಾಗಿ ಸಾವಯವ, ಯಾವುದೇ ಕೆಮಿಕಲನ್ನು ಬಳಸದೆ ಬೆಳೆದಿರ್ತಕ್ಕಂತಹ ಧಾನ್ಯಗಳು, ತರಕಾರಿಗಳನ್ನು ಅವರು ಅಲ್ಲಿ ಮಾರುಕಟ್ಟೆಯಲ್ಲಿ ಇಟ್ಟಿದ್ರು. ಅಲ್ಲಿಗೆ ಶ್ರೀಮಂತರುಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ಹಣ ಇರೋ ಅಂಥವ್ರು ಬಂದು ಅದನ್ನು ಖರೀದಿ ಮಾಡಿಕೊಂಡು ಹೋಗ್ತಾಯಿದ್ರು. ಸೊ ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಗೆಲ್ಲ ಬರ್ತಾ ಇದ್ದವರು ಫರ್ಟಿಲೈಸರ್ ಕಂಪ್ನಿಗಳೇ. ಅಂದರೆ ರಸಗೊಬ್ಬರದ ಹಾನಿ ಎಷ್ಟಿದೆ ಅಂತ ತಿಳಿದಂತಹ ಜನಗಳು, ಬುದ್ಧಿವಂತ ಜನಗಳು, ಹಣ ಇರೋಂತಹ ಜನಗಳು ಆ ಜಾಗಕ್ಕೆ ಬಂದು ಸಾವಯವ ಕೃಷಿಯ ಆಧಾರಿತ ಬೆಳೆಯನ್ನು ತಗೊಂಡೋಗಿ ಅವರು ಆರೋಗ್ಯವನ್ನು ಕಾಪಾಡ್ಕೊತಾ ಇದ್ರು. ಅಂದರೆ ಅವರ ದೃಷ್ಟಿಯಲ್ಲಿ ಹಣ ಮಾಡೋದು ಹೇಗೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಇದರಿಂದ ನಮ್ಮ ರೈತರು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದರೆ, ನಾವು ಯಾಕೆ ನಮ್ಮ ಭೂಮಿಯನ್ನು ಹದಗೆಡಿಸ್ಕೊಂಡು ನಾವು ಕೊನೆಗೆ ಆ ಹಣವನ್ನು ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ, ಇತ್ತಾಗೆ ಆರೋಗ್ಯವನ್ನು ಸಹ ನಾವು ಸುಧಾರಿಸ್ಕೊಳ್ಳಿಕ್ಕಾಗ್ತಾಯಿಲ್ಲ. ಸೊ ಇದನ್ನೆಲ್ಲವನ್ನು ನಾವು ಯೋಚನೆ ಮಾಡಿ ನೋಡಿದಾಗ ನಮ್ಮ ಆರೋಗ್ಯ ನಮ್ಮ ಭೂಮಿಯಲ್ಲಿದೆ ಅನ್ನೋವಂತಹ ಸತ್ಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ. ನೋಡಿ, ನನಗೆ ಭಾಳ ಖುಷಿ ಅನಿಸುತ್ತೆ ಇವ್ರ ಜೊತೆ ಮಾತಾಡಬೇಕು ಅಂತಂದರೆ. ನಮ್ಮ ರಾಮಲಿಂಗ ನಾಯ್ಕರು 1 ಎಕರೆ ಜಮೀನು, ಕೇವಲ 1 ಎಕರೆ ಜಮೀನಿನಲ್ಲಿ ಹಲವಾರು ವರ್ಷಗಳಿಂದ ಸಾವಯವವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ನೋಡೋಣ 1 ಎಕರೆನಲ್ಲಿ ಅವರೆಲ್ಲ ಏನೇನೆಲ್ಲ ಬೆಳೆದಿದ್ದಾರೆ, ಸಾವಯವ ಬಗ್ಗೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ರಾಮಲಿಂಗ ನಾಯ್ಕರು ನಮಸ್ಕಾರ. ನನಗೆ ತುಂಬ ಖುಷಿ ಆಯ್ತದೆ. ಈಗ 1 ಎಕರೆ ನಿಮ್ಮ ಜಮೀನು ಇರೋದು ಅಂತ ಹೇಳಿದ್ರಿ, ಏನೇನೆಲ್ಲ ಬೆಳೆದಿದ್ರಿ ಸರ್ 1 ಎಕರೆಲಿ? ಸರ್, ಒಂದು 40 ತೆಂಗಿದೆ, ಒಂದು 150 ಸಿಲ್ವರ್ ಓಕ್ ಇದೆ, ಒಂದು 100 ಸಾಗೋನಿ ಇದೆ, ಒಂದು ಮೆಣಸು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು ಅರ್ಧ ಎಕರೆ ಸೋಲಾರ್ ಬೀನ್ಸು, ಒಂದು 1/4 ಎಕರೆ ಮೆಣಸಿ, ಮತ್ತೆ ಒಂದು 1/4 ಎಕರೆ ಟೊಮೆಟೊ, ಆ ಥರ ಬೆಳೀತಾ ಇದ್ದೀನಿ. ಸಾವಯವ ಕೃಷಿನಲ್ಲೇ ಬೆಳೀತಾ ಇದ್ದೀನಿ. ಅಲ್ಲ, ಬಹಳ ಖುಷಿ ಅನ್ಸುತ್ತೆ ಸಾವಯವ ಕೃಷಿನಲ್ಲಿ. ಈಗ ಇದು ಸೋಲಾರ್ ಗಿಡ ಅಲ್ಲ, ಸೋಲಾರ್ ಬೀನ್ಸ್. ಇದನ್ನ ನೀವು ಬೆಳೀತಾ ಇದ್ರಲ್ಲ, ಇದು ಏನೋ ದಾರ ಕಟ್ತಾ ಇದ್ರಿ? ಹೌದು. ಏನಕ್ಕೋಸ್ಕರ ಇದು ದಾರ ಕಟ್ತಾ? ಅದೇ ಬಳ್ಳಿಗಳು ಬೇಲೆ ಹೋಗ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಈ ಕೆಳಗಡೆ ಇದ್ರೆ ಅದೆಲ್ಲ ಈಗ ರೋಗ ಜಾಸ್ತಿ ಬರುತ್ತೆ. ಮೇಲ್ಗಡೆ ಹೋಗ್ತಾ ಇದ್ರೆ ಅದೇನಾಗುತ್ತೆ, ಕಾಯಿಗಳೆಲ್ಲ ಕೆಳಗಡೆ ನೇತಾಕಿದ್ರೆ ಚೆನ್ನಾಗಿ ಬರುತ್ತೆ, ಅದು ಕ್ವಾಲಿಟಿ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ ಈ ತರ ಮಾಡ್ತಾ ಇದ್ದೀವಿ. ಈಗ ನಿಮ್ಗೆ ಸಾವಯವ ಇದ್ರೆ ಈ ಭೂಮಿಲಿ ನೀವು ಈಗ ಗೊಬ್ಬರ ಬಳಸಿದ್ರೆ ಲಾಭ ಹೆಚ್ಚಾಗುತ್ತೆ ಅಂತ ರೈತರ ಭಾವನೆ. ಇಲ್ಲ, ಫರ್ಟಿಲೈಸರ್ ಯೂಸ್ ಮಾಡೋದು ಕಮ್ಮಿ ಮಾಡಿ ಒಂದು 7-8 ವರ್ಷ ಆಯ್ತು. 7-8 ವರ್ಷ ಆಯ್ತು. ಸೊ ನಿಮ್ಮ ಭೂಮಿ ಒಂಥರ ರಾಸಾಯನಿಕ ಮುಕ್ತವಾದಂತ ಭೂಮಿ ಅಂತ ಹೇಳ್ಬೋದು. ಖಂಡಿತ. ಎಷ್ಟು ಖುಷಿ ಕೊಡುತ್ತೆ ನಿಮ್ಗೆ ಇದರಲ್ಲಿ ಬೆಳೆ? ತುಂಬಾ ಖುಷಿ ಇದೆ, ತುಂಬಾ ಖುಷಿ ಇದೆ ಆ ವಿಷಯದಲ್ಲಿ. ಹೌದಾ? ಅಲ್ಲ, ಈಗ ಲಾಭ ಬರ್ಬೇಕು ಅನ್ನೋ ದೃಷ್ಟಿಯಿಂದ ಗೊಬ್ಬರ ಏನಾದ್ರು ಹಾಕ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಇಲ್ಲ, ಲಾಭ ದೃಷ್ಟಿಯಿಂದ ಅಂತ ಅನ್ನೋದಕ್ಕಿಂತ ಏನಾಗಿದೆ ಅಂದ್ರೆ ಆರೋಗ್ಯ ದೃಷ್ಟಿಯಿಂದ ನೋಡ್ಬೇಕಲ್ಲ.
ಅಲ್ಲ ಈಗ ನಿಮ್ಗೆ ನೀವು ಬರೀ ಮನೆ ಬಳಕೆಗೆ ಮಾತ್ರ ಬೆಳಿತಾ ಇಲ್ಲ, ಇಲ್ಲ ಹೊರಗಡೆ ಹೊರಗಡೆ ಕೊಡೋಕ್ಕೋಸ್ಕರನೇ ಮಾಡ್ತೀವಿ, ಒಳಗಡೆ ಸೇಲ್ ಮಾಡ್ತಾ ಇದೀವಿ ಆಲ್ರೆಡಿ. ಬೇರೆ ಬೇರೆ ಸರ್, ತಾವು ಏನು ವಿದ್ಯಾಭ್ಯಾಸ ಮಾಡಿದಿರಿ? ನಂದು B.Com ಮಾಡಿದೀನಿ. B.Com ಆಗಿದೆ. IT ಕಂಪನಿಲಿ ಒಂದು ಅಡ್ಮಿನ್ ಆಗಿ ಕೆಲಸ ಮಾಡಿದವರು. ಸಾಕಾಗಿ ಆಮೇಲೆ ಹಳ್ಳಿ ಜೀವನಕ್ಕೆ ಬರೋಣ ಅಂತ ಒಂದು 7-8 ವರ್ಷದಿಂದ ಬಂದಿದ್ದೀನಿ. ಒಟ್ಟಿನಲ್ಲಿ ನಿಮ್ಗೆ ಸಾವಯವ ಕೃಷಿ ಮೇಲೆ ಆಸಕ್ತಿ ಮೂಡ್ಲಿಕ್ಕೆ ಕಾರಣ ಏನು? ಎಲ್ಲರ ತರ ನಾನು ರೈತನಾಗಿ ಗೊಬ್ಬರ ಬೆಳ್ಕೊಂಡು ಲಾಭದಾಯಕವಾಗಿ ಏನಾದ್ರು ಮಾಡ್ಕೊಂಡು ಇರ್ಬೇಕಿತ್ತು ಅಂತ ಯಾಕೆ ಅನಿಸ್ಲಿಲ್ಲ ಅಂತ? ಏನಾಗಿದೆ ಅಂದ್ರೆ ನಾನು ನೋಡ್ತಾ ಇರ್ತೀನಲ್ಲ ಹೊರಗಡೆ ಪ್ರಪಂಚದಲ್ಲಿ ತುಂಬಾ ಕೆಮಿಕಲ್ ಯೂಸ್ ಮಾಡಿ ತುಂಬಾ ಪೇಷಂಟ್ ಗಳನ್ನೆಲ್ಲ ನೋಡ್ತಾ ಇರ್ತೀನಲ್ಲ, ಏನು ಕ್ಯಾನ್ಸರ್ ಆಗ್ಲಿ, BP, ಶುಗರು, ತುಂಬಾ ಕಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಬರೋದು ನೋಡ್ಬಿಟ್ಟು ನಾನು ಯಾರೊಬ್ರು ಪ್ರತಿಷ್ಠಿತ ಒಬ್ಬ ವ್ಯಕ್ತಿ ಹೇಳಿದ್ರು, ಇಲ್ಲ ಯಾಕೆ ಸಾವಯವ ಕೃಷಿಗೆ ಹೋಗ್ಬಾರ್ದು ರೈತರು ಅನ್ನೋದು ಒಂದು ಉದ್ದೇಶ ಅವ್ರು ಹೇಳಿದ್ರು. ಹಾಗಾಗಿ ಒಂದು ತರಬೇತಿಗೆ ಹೋಗಿದ್ದೆ. ಅವರು ಇಲ್ಲ, ಅವಾಗ್ಲಿಂದ ನಾನು ಕೂಡ ಸಾವಯವ ಕೃಷಿಗೆ ಇಳಿಲೇಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನಾನು ಬಂದಿದ್ದು ಅಷ್ಟೇ. ನಿಮ್ಮ ಆರೋಗ್ಯ ಹೇಗಿದೆ? ಸೂಪರ್ ಆಗಿದೆ. ನಿಮ್ಮ ಮನೆಯವರ ಆರೋಗ್ಯ ಹೇಗಿದೆ? ಎಲ್ಲ ಸೂಪರ್ ಆಗಿದೆ. ಓಕೆ, ಆಯ್ತು. ನಿಮ್ಮ ಕೆಲಸನ ನೀವು ಮುಂದುವರಿಸಿ. ನೋಡಿ ರೈತ ಬಂದವರೇ, ರೈತ ಲಾಭದ ಉದ್ದೇಶಕ್ಕೋಸ್ಕರ ಕೆಲಸ ಮಾಡದೆ ತಮ್ಮ ಆರೋಗ್ಯದ ದೃಷ್ಟಿ, ಅವರು ಬರೀ ಕೇವಲ ಅವರ ಆರೋಗ್ಯ ಮಾತ್ರ ಅಲ್ಲ, ಈ ಸಮಾಜದ ಆರೋಗ್ಯ, ದೇಶದ ಆರೋಗ್ಯ ನಿಂತಿರೋವಂಥದ್ದೇ ಇವತ್ತಿನ ದಿನದಲ್ಲಿ ಸಾವಯವದಿಂದ ಅನ್ನೋದರ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆದಷ್ಟು ನಾವು ಸಹ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಕನಿಷ್ಠ ನಮ್ಮ ಕುಟುಂಬಕ್ಕೆ ಆಗಷ್ಟನ್ನಾದರೂ ರೈತರು ಬೆಳೆದು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ.